ಎಜುಕೇಷನ್ ಸಿಸ್ಟಮು ಔಟ್ಡೇಟೆಡ್ ಆಗಿ ಎಷ್ಟೋ ವರ್ಷಗಳಾಗ್ಬಿಟ್ಟಿದೆ. ಇವತ್ತಿನ ದಿನ ಫೈನಲ್ ಇಯರಲ್ಲಿ ಫಸ್ಟ್ ರ್ಯಾಂಕ್ ಬಂದರೂ ಅಷ್ಟೇ ಯಾರೂ ಕರೆದು ಕೆಲಸ ಕೊಡೋಲ್ಲ. ಸರ್ಕಾರಿ ಸಂಸ್ಥೆನೇ ಆಗಿರ್ಬೋದು ಅಥವಾ ಪ್ರೈವೇಟ್ ಕಂಪನೀಸೇ ಆಗಿರ್ಬೋದು, ಫಸ್ಟ್ ರ್ಯಾಂಕ್ ಬಂದಿದೆಯಾ ಅಂದ್ಬಿಟ್ಟು ಯಾರೂ ಕರೆದು ಕೆಲಸ ಕೊಡೋಲ್ಲ. ಪ್ರತಿಯೊಂದಕ್ಕೂ ಕಾಂಪಿಟೇಟಿವ್ ಎಕ್ಸಾಮ್ ಬರೀಲೇಬೇಕು. ಈವನ್ PhD ಮಾಡಿದರೂ ಅಷ್ಟೇ ಯಾರೂ ಕರೆದು ಕೆಲಸ ಕೊಡೋಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಬರೀಲೇಬೇಕು. ಇವತ್ತಿನ ದಿನ ಪೇರೆಂಟ್ಸ್ ಎಲ್ಲ ಏನು ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ ಅಂದರೆ, 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಮಕ್ಕಳು ಕೈಲಿ ಹೋಮ್ವರ್ಕ್ ಮಾಡಿಸಿ ಫಸ್ಟ್ ಕ್ಲಾಸು ಅಥವಾ ಡಿಸ್ಟಿಂಕ್ಷನ್ನು ಅಥವಾ 10ನೇ ಕ್ಲಾಸಲ್ಲಿ 90% ಏನಾದರೂ ತೆಗೆದ್ರೆ ಮಕ್ಕಳು ಖುಷಿಯಿಂದ ತೇಲಾಡ್ತಾ ಇರ್ತಾರೆ. ಅಕ್ಕಪಕ್ಕ 4-5 ಮಕ್ಕಳು ಜೊತೆಲಿ ಕಂಪೇರ್ ಮಾಡ್ಕೊಳ್ತಾರೆ, ಅಥವಾ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು, ರಿಲೇಟಿವ್ ಮಕ್ಕಳ ಜೊತೆಲಿ ಕಂಪೇರ್ ಮಾಡ್ಕೊಳ್ತಾರೆ. SLC ಏನಾದರೂ 90% ಏನಾರು ಬಂದರೆ ಖುಷಿಯಿಂದ ತೇಲಾಡ್ತಾ ಇರ್ತಾರೆ. ಇವತ್ತಿನ ದಿನ SLC ಮಾರ್ಕ್ಸ್ ಕಾರ್ಡು ಯಾವುದಕ್ಕೂ ಪ್ರಯೋಜನ ಇಲ್ಲ. ಇದಕ್ಕೆ ಮೊದಲೇ ಅಟ್ಲೀಸ್ಟ್ ಡೇಟ್ ಆಫ್ ಬರ್ತ್ ಚೆಕ್ ಮಾಡೋಕ್ಕಾದರೂ ಯೂಸ್ ಮಾಡ್ತಾಯಿದ್ರು. ಇತ್ತೀಚೆಗೆ ಜನನ ಪ್ರಮಾಣ ಪತ್ರ ಬಂದಿರೋದ್ರಿಂದ SLC ಮಾರ್ಕ್ಸ್ ಕಾರ್ಡನ್ನ ಅದಕ್ಕೂ ಯೂಸ್ ಮಾಡ್ತಾಯಿಲ್ಲ. ಅದೇ SLC ಆದಮೇಲೆ ಪೇರೆಂಟ್ಸ್ ಎಲ್ಲ ಏನು ಮಾಡ್ತಾರೆ, ಫಸ್ಟ್ PUCಗೆ ಸೇರಿಸ್ತಾರೆ. ಅಲ್ಲಿ ಏನಾರು PUCಲಿ ಏನೋ ಒಳ್ಳೆ ರ್ಯಾಂಕಿಂಗ್ ಬಂದೆ ಇಂಜಿನಿಯರಿಂಗು ಮೆಡಿಕಲ್ಗೂ ಕಳಿಸ್ತಾರೆ. ಇನ್ ಕೇಸ್ ರ್ಯಾಂಕಿಂಗ್ ಸರಿ ಬರಲಿಲ್ಲ ಅಂದರೆ ಯಾವ್ದಾರು ಡಿಗ್ರಿಗೆ ಹಾಕ್ತಾರೆ. ಡಿಗ್ರಿಲೂ ಅಷ್ಟೇ, ಪ್ರತಿ ವರ್ಷ ಎಕ್ಸಾಮ್ ಮುಗಿದಾಗ ರಿಸಲ್ಟ್ ಕೇಳ್ತಾರೆ. ಅದರಲ್ಲೂ ಫಸ್ಟ್ ಕ್ಲಾಸ್ ಅಂದರೆ ಖುಷಿಯಿಂದ ತೇಲಾಡ್ತಾ ಇರ್ತಾರೆ. ಫೈನಲ್ ಇಯರ್ ಮುಗಿದಾದ್ಮೇಲೆ ಯೋಚನೆ ಮಾಡ್ತಾರೆ ಮಕ್ಕಳಿಗೆ ಏನು ಮಾಡೋದು, ಯಾವ ಕೆಲಸಕ್ಕೆ ಕಳಿಸೋದು ಅಂತ. ಸ್ವಲ್ಪ ದಿನ ಟ್ರೈ ಮಾಡ್ತಾರೆ, ಕೆಲಸ ಸಿಗಲಿಲ್ಲ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಕಳಿಸ್ತಾರೆ. ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿದ ಮೇಲೆ ಮಕ್ಕಳು ಮನೇಲಿ ಕೂತಿರ್ತಾರಲ್ಲ, ಕೂತ್ಕೊಂಡು ಯೋಚನೆ ಮಾಡ್ತಾರೆ ಮಕ್ಕಳನ್ನ ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಬರ್ಸೋದು ಅಂದ್ಬಿಟ್ಟು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಪುನಃ ಯಾವುದೋ ಕೋಚಿಂಗ್ ಸೆಂಟ್ರಿಗೆ ಸೇರಿಸ್ತಾರೆ, 2-3 ವರ್ಷ ಟ್ರೈ ಮಾಡ್ತಾರೆ, ಆಗಲ್ಲ. ಮಕ್ಕಳು ಫಸ್ಟ್ರೇಷನ್ಗೆ ಹೊರಟೋಗ್ತಾರೆ. ಮಕ್ಕಳು ಎದೆ ಮೇಲೆ ಕೂತ್ಕೊಬಿಟ್ಟಿರ್ತಾರೆ. ಲಿಟ್ರಲಿ ಮಕ್ಕಳು ಎದೆ ಮೇಲೆ ಕೂತ್ಕೊಬಿಟ್ಟಿರ್ತಾರೆ ಪೇರೆಂಟ್ಸು. ಕೆಲವೊಂದು ಮಕ್ಕಳು ಇವ್ರು ಕಾಟ ತಡೆಯೋಕ್ಕಾಗದಂತೆ ಸೂಸೈಡ್ ಲೆವೆಲ್ ಮಾಡ್ಕೋವರೆಗೂ ಯೋಚನೆ ಮಾಡಿಬಿಟ್ಟಿರ್ತಾರೆ. ಎಲ್ಲ ಸಮಸ್ಯೆಗಳನ್ನು ತಪ್ಪಿಸಬೇಕು ಅಂದರೆ 5ನೇ ಕ್ಲಾಸಿಂದನೇ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮು ಟ್ರೈನಿಂಗ್ ಕೊಡಬೇಕು.